ಕನ್ನಡ ಸಿನಿಮಾ ರಂಗವನ್ನ ಪ್ಯಾನ್ ಇಂಡಿಯಾ ಸಿನಿಮಾ ರಂಗಕ್ಕೆ ಪರಿಚಯಿಸಿದಂತಹ ಹೆಗ್ಗಳಿಕೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಸಿಗುತ್ತೆ ಅಂತಂದ್ರೆ ತಪ್ಪಾಗೋದಿಲ್ಲ. ಬಿಕಾಸ್ ಯಾಕೆಂತಂದ್ರೆ ಇವತ್ತು ಅವರ ಹುಟ್ಟುಹಬ್ಬ. ಅದರ ಜೊತೆಗೆ ಟಾಕ್ಸಿಕ್ ಸಿನಿಮಾದ ಒಂದು ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಟೀಸರ್ನ ಬಿಡುಗಡೆ ಮಾಡಿದ್ದಾರೆ. ಲಕ್ಷ ಲಕ್ಷ ಅಲ್ಲ, ಕೋಟಿಗಟ್ಟಲೆ ವ್ಯೂಸ್ ಅಂತೂ ಪಡ್ಕೊಳ್ತಾ ಇದೆ. ಒಂದು ಕಾಲದಲ್ಲಿ ಅಂದ್ರೆ ದಶಕದ ಹಿಂದೆ ರಾಜಾ ಹುಲಿಯಾಗಿ ಅವರನ್ನ ಕನ್ನಡ ಸಿನಿಮಾ ರಂಗದತ್ತ ಪರಿಚಯಿಸಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸ್ಯಾಂಡಲ್ವುಡ್ ನಿರ್ದೇಶಕರಾಗಿರುವಂತಹ ಗುರುದೇಶ್ ಪಾಂಡೆ ಸರ್ ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ಸೊ ಅವರು ಬೆಳೆಸಿದಂತಹ ಪ್ರತಿಭೆ ಇವತ್ತು ಪ್ಯಾನ್ ಇಂಡಿಯಾದಾದ್ಯಂತ ಪಸರಿಸಿ ಒಂದೊಳ್ಳೆ ನೇಮ್ ಅಂಡ್ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡ್ತಿದೆ ಅಂದರೆ ಅವ್ರಿಗೆ ತುಂಬಾನೇ ಖುಷಿ ವಿಚಾರ. ಸೊ ಟಾಕ್ಸಿಕ್ ಬಗ್ಗೆ ಆಗಿರ್ಬೋದು, ಅವರ ಪ್ರತಿಭೆ ಬಗ್ಗೆ ಆಗಿರ್ಬೋದು, ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ಹೇಗೆ ಅನ್ನಿಸ್ತಿದೆ ಸರ್ ಒಂದ್ಸಲ ರೀಕಾಲ್ ಮಾಡೋದಾದ್ರೆ? ಅಂಡ್ 12 ವರ್ಷಗಳಾಯ್ತು ರಾಜಾ ಹುಲಿ ಕೂಡ ರಿಲೀಸ್ ಆಗಿ. ಸೊ 12 ವರ್ಷಗಳಿದ್ದಂತಹ ರಾಕಿಂಗ್ ಸ್ಟಾರ್ ಹೆಂಗಿದ್ರು, ಈಗ ಹೇಗಿದ್ದಾರೆ ರಾಕಿಂಗ್ ಸ್ಟಾರ್ ಅಂತ ಹೇಳೋದಾದ್ರೆ? ಇಲ್ಲ, ತುಂಬ ದೊಡ್ಡ ಮಟ್ಟದಲ್ಲಿ ಅವರು ಬೆಳೆದಿದ್ದಾರೆ. ಅದು ಪ್ರತಿಯೊಬ್ಬ ಕನ್ನಡಿಗನಿಗೂ ಖುಷಿ ಕೊಡೋ ವಿಷಯ. ಆಮೇಲೆ ಅದ್ರ ಜೊತೆಗೆ ಇವಾಗ ನಮ್ಮ ಜೊತೆ ಕೆಲಸ ಮಾಡಿದವರು, ಅವ್ರ ಜೊತೆಗೆ ನಾವು ಕೆಲಸ ಮಾಡಿದವರು, ನಮ್ಮ ನಮ್ಮ ಜೊತೆ ಕೆಲಸ ಮಾಡಿದವರು ಒಬ್ಬರು ಆ ಮಟ್ಟಿಗೆ ಬೆಳೀತಾ ಇದ್ದಾರೆ, ಬೆಳೆದಿದ್ದಾರೆ ಅಂದರೆ ತುಂಬ ತುಂಬ ಖುಷಿ ಕೊಡುವಂಥ ವಿಷಯ ಯಶ್ ಬೆಳವಣಿಗೆ ಬಗ್ಗೆ. ಮತ್ತು ನಾನು ಪ್ರತಿ ಸತಿ ಹೇಳ್ತೀನಿ, ಅವರು ರಾಜಾ ಹುಲಿ ನಾವು ಮಾಡಿದಾಗ 2012 and 13 ನಾವು ರಾಜಾ ಹುಲಿ ಮಾಡಿದ್ದು. ನಾನು ಯಶ್ ಅವ್ರನ್ನ ಮೀಟ್ ಮಾಡಿದ್ದು ಮೋಸ್ಟ್ಲಿ ನಾನು 2005-6 ಅಂತ ಅನಿಸುತ್ತೆ ನನಗೆ. 2005-6ರಿಂದನೇ ನನಗೆ ಯಶ್ ಅವ್ರಿಗೆ ಪರಿಚಯ ಇದೆ. ಬೇರೆ 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 ವಿಷಯಗಳಿಗೆಲ್ಲ ನಾವು ಮೀಟ್ ಮಾಡಿದ್ದೀವಿ, ಮಾತಾಡಿದ್ದೀವಿ. ಆಮೇಲೆ ನಮ್ಮದೊಂದು ಅವಾಗ ಸ್ಟಾರ್ ಕ್ರಿಯೇಟರ್ಸ್ ಅಂತ ಒಂದು ಸಂಸ್ಥೆ ಇತ್ತು. ಆ ಸಂಸ್ಥೆಗೆ ಅವರು ಬಂದಿದ್ದಾರೆ ಒಂದು 2-3 ಸತಿ. ಆಮೇಲೆ ಅವರು ಮೊಗ್ಗಿನ ಮನಸ್ಸು ಅಂತ ಒಂದು ಸಿನಿಮಾ ಹಿಟ್ಟಾದಾಗ ಫಿಲಮ್ ಫೇರ್ ಅವಾರ್ಡ್ ಸಿಕ್ಕಾಗ ಅವ್ರನ್ನ ಟೀಮ್ ಅವ್ರನ್ನ ನಾವು ಕರೆದು ಒಂದು ಸನ್ಮಾನ ಮಾಡಿದ್ವಿ. ಅವಾಗ ಅವರು ರಾಧಿಕಾ ಅವರು ಬಂದಿದ್ದರು. ರಾಧಿಕಾ ಅವರು ಫಸ್ಟು ಟೈಮ್ ಬಣ್ಣ ಹಚ್ಚಿದ್ದು ನಮ್ಮದು ಸ್ಟಾರ್ ಕ್ರಿಯೇಟರ್ಸ್ ಅಂತ ಸ್ಟುಡಿಯೋದಲ್ಲೇ ಫಸ್ಟ್ ಟೈಮ್ ಅವರು ಬಣ್ಣ ಹಚ್ಚಿದ್ದು. 18 ಕ್ರಾಸ್ ಅಂತ ಒಂದು ಸಿನಿಮಾ ನನ್ನ ಫ್ರೆಂಡು ಶೂ ಅಂತ ಅದು ಡೈರೆಕ್ಟ್ ಮಾಡಿದ. ಅದಕ್ಕೆ ಫಸ್ಟ್ ಟೈಮ್ ಅವ್ರನ್ನ ಕರೆಸಿ ಸಿನಿಮಾಗೆ ಅಂತ ಅವ್ರನ್ನ ಆಡಿಷನ್ ಮಾಡಿದ್ದೆ ನಮ್ಮ ಸ್ಟಾರ್ ಕ್ರಿಯೇಟರ್ ಸ್ಟುಡಿಯೋದಲ್ಲಿ. ಆ ಥರದ್ದು ಅವ್ರಿಗೂ ನಮಗೂ ಆವಾಗಿಂದ ಒಂದು ಒಳ್ಳೆಯ ಸಂಬಂಧಗಳು ಇದ್ದಾವೆ. ಅದ್ರ ಜೊತೆಗೆ ನಾವು ರಾಜಾವಲಿ ಅಂತ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಮಾಡಿದ್ವಿ. ಅದ್ರ ಮೂಲಕ ಒಂದು ಒಳ್ಳೆಯ ದೊಡ್ಡ ಹೆಸರು ಅವ್ರಿಗೂ ಬಂತು, ನಮಗೂ ಬಂದಿದೆ. ಸಾಕಷ್ಟು ಅವರು ಬೆಳೆದಿದ್ದಾರೆ. ರಾಜಾವಲಿ ಮೂಲಕ ನಮಗೂ ಒಂದು ಒಳ್ಳೆಯ ಹೆಸರು ಬಂದಿದೆ. ನಾವು ಚೆನ್ನಾಗಿ ಬೆಳೆದಿದ್ದೀವಿ. ನಮಗೂ ಒಳ್ಳೊಳ್ಳೆ ಸಿನಿಮಾಗಳು ಅದರ ನಂತರದಲ್ಲಿ ಸಿಕ್ಕಿದ್ದಾವೆ. ಈಗ ಏನಂತಂದ್ರೆ, ನೀವು ಒಬ್ಬ ನಿರ್ದೇಶಕ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಒಬ್ಬ ಹೀರೋಗೆ ಅಂತಂದ್ರೆ, ಆಗ್ಲೇ ಅವರ ಸಿನಿಮಾ ಮೇಲೆ ನಟನಿಗಾಗಿರ್ಬೋದು, ನಿರ್ದೇಶಕನಿಗಾಗಿರ್ಬೋದು ಪ್ಯಾಷನ್ ಅನ್ನೋದು ಗೊತ್ತಾಗ್ಬಿಡುತ್ತೆ. ಬಿಕಾಸ್ ಯಾಕಂತಂದ್ರೆ ನೀವು ಕೊಟ್ಟಿರುವಂಥ ಸ್ಕ್ರಿಪ್ಟಲ್ಲಿ ಡೈಲಾಗ್ಸ್ ಹೇಳುವಂಥದ್ದಾಗಿರ್ಬೋದು, ಡೈಲಾಗ್ ಡೆಲಿವರಿ ಮಾಡುವಂಥದ್ದಾಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು ಎಲ್ಲ ಗೊತ್ತಾಗ್ತಾ ಇರ್ತೈತೆ. ಆಗ ಅನ್ಸಿರುತ್ತಲ್ಲ ನಿಮಗೆ ಯಾವತ್ತಾದ್ರೂ ಈ ಹುಡುಗ ಎಲ್ಲೋ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ರಾಜಾ ಹುಲಿಯಲ್ಲೂ ಅಷ್ಟೇ ಸಾಕಷ್ಟು ಆ್ಯಕ್ಷನ್ ಸೀನ್ಸ್ ಇದೆ, ಫ್ರೆಂಡ್ಶಿಪ್ ಓರಿಯೆಂಟೆಡ್ ಕತೆ, ಅದ್ರ ಜೊತೆಗೆ ಕಾಮಿಡಿ ಕಚ್ಚುಗಳು, ಮಂಡ್ಯ ಸ್ಲ್ಯಾಂಗು, ಸಾಕಷ್ಟು ವಿಭಿನ್ನವಾದಂತಹ ಶೇಡ್ಸ್ ಇದೆ. ಹಾಗೆಯೇ ಕಥೆಯಲ್ಲೂ ಕೂಡ ಸಾಕಷ್ಟು ಚೇಂಜಸ್ ಇದೆ. ಸೊ ಯಾವತ್ತಾದರೂ ಏನಾದರೂ ಅನಿಸುತ್ತಾ ನಿಮಗೆ ಅಂತ? ಇಲ್ಲ, ಯಶ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಅವಾತ್ ಅಂದರೆ ನನಗೆ ಅವರು ತುಂಬ ವರ್ಷದಿಂದ ಗೊತ್ತು. ರಾಜಾಹುಲಿ ಟೈಮಲ್ಲಿ ನಾವು ತುಂಬ ಓಡಾಡಿದ್ದೀವಿ. ಸಿನಿಮಾ ಶೂಟಿಂಗ್ ಅಂತಲೇ ಅಲ್ಲ, ನಾವು ಸಾಕಷ್ಟು ಬೇರೆ 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 ಕಡೆಗೆ ನಾವು ಓಡಾಡಿದ್ದೀವಿ. ಅವರು ಮಂಡ್ಯದಲ್ಲಿ ಎಲ್ಲೇ ಫಂಕ್ಷನ್ಗಳಿಗೆ ಹೋದರು, ಏನೇ ಮಾಡಿದರು ನನ್ನ ಜೊತೆಲಿ ಕರ್ಕೊಂಡು ಹೋಗ್ತಾಯಿದ್ರು. ಅವ್ರಿಗಿರೋ ಒಂದು ಫ್ಯಾನ್ಸ್ ಇರ್ಬೋದು ಮತ್ತು ಅವ್ರಿಗಿರೋ ಒಂದು ಲೋಕಲ್ ಹಿಡಿತಾ ಇರ್ಬೋದು ಮಂಡ್ಯ ಭಾಷೆ ಮೇಲೆ. ಆ ಥರ ಎಲ್ಲ ನಾವು ಸಿನಿಮಾ ಮಾಡೋ ಟೈಮಲ್ಲಿ ಸಿಕ್ಕಾಪಟ್ಟೆ ನಾವು ಅವ್ರ ಜೊತೆಗೆ ಓಡಾಡಿದ್ದೀವಿ. ಅವರು ಯಾವುದ್ಯಾವುದೋ ಫಂಕ್ಷನ್ಗಳಿಗೆ ಹೋಗೋರು, ಆ ಫಂಕ್ಷನ್ಗಳಿಗೆಲ್ಲ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು ಜೊತೆಲಿ. ಸುಮ್ಮನೆ ಅವ್ರ ಜೊತೆ ರೌಂಡ್ ಹಾಕ್ತಾಯಿದ್ವಿ. ಆ ಥರದ್ದು ನಾನು ತುಂಬ ಓಡಾಡಿದ್ದೀನಿ. ಆದರೆ ಯಶ್ ಅವ್ರ ಬಗ್ಗೆ ಪರ್ಟಿಕ್ಯುಲರಾಗಿ ಹೇಳಬೇಕಂತಂದರೆ, ಅವ್ರಿಗೆ ಬೆಳಿಬೇಕನ್ನೋದು ಜಿದ್ದು ಇಲ್ಲ, ಬೆಳಿಲೇಬೇಕು ಅನ್ನೋ ಒಂದು ಹಠ ತುಂಬ ಇತ್ತು ಅವ್ರಿಗೆ. ನಾನು ಯಾವಾಗಲೂ ಅದನ್ನ ಹೇಳಿ, ತುಂಬ ಹಠ ಇತ್ತು ಅವ್ರಿಗೆ. ಆ ಹಠ ಇದ್ದದ್ದು ಒಂದೇ ಅಲ್ಲ, ಅದಕ್ಕೆ ಅವ್ರು ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ತಾಯಿದ್ರು. ನನ್ನ ಪ್ರಕಾರ ನಾನು ರಾಜಾವಲಿ ಶೂಟಿಂಗ್ ಮಾಡಬೇಕಪ್ಪ ಅಂತಂದರೆ ಒಂದೊಂದು ಸತಿ ಏನಾಗುತ್ತೆ ಅಂತಂದರೆ, ನಾನು ಹೇಳೋದು ಸರಿ ಈ ಈ ಈ ಸೀನು ಈ ಶಾರ್ಟ್ನ ಹಿಂಗೆ ಮಾಡೋಣ ಅಂತ ಅಂದ್ಕೊಳ್ತಾಯಿದ್ವಿ. ಸರ್ ನಾನು ಹಿಂಗೆ ಮಾಡ್ತೀನಿ ಅಂತ ಅವ್ರು ಹೇಳೋರು. ಆದರೆ ಅವರು ಪ್ರತಿದಿನ ಅವ್ರದ್ದು ಅವ್ರ ಫ್ರೆಂಡ್ ಒಬ್ಬ ಸ್ಯಾಂಡಿನೋ ಯಾರೋ ಒಬ್ಬ ಅವ್ರ ಜೊತೆಗೆ ಒಬ್ಬ ಇದ್ದ. ಅವನೇನು ಮಾಡೋಣಂದರೆ ಪ್ರತಿ ಶೂಟಿಂಗ್ನು ಅವ್ರದ್ದು ಇರೋ ಪೋರ್ಷನ್ನ ಒಂದು ಹ್ಯಾಂಡಿ ಕ್ಯಾಮಲ್ಲಿ ಶೂಟ್ ಮಾಡ್ತಾಯಿದ್ರು ಅವರು. ನೀವು ಶೂಟ್ ಮಾಡೋಕ್ಕಿಂತ ಮೊದಲೇ ನಾವು ಶೂಟ್ ಮಾಡ್ತಾ ಇರ್ತೀವಿ. ನಾವು ಸಿನಿಮಾ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಅದನ್ನೇ ಅವರು ಒಂದು ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡೋರು ಅವರು. ಆ ಶೂಟ್ ಮಾಡಿದ್ದನ್ನು ನೈಟ್ ಹೋಗಿ ಅದನ್ನು ನೋಡೋರು.
ಆ ಥರ ನೋಡಿದ್ದು ಏನಾದರೂ ಕರೆಕ್ಷನ್ಸ್ ಅನಿಸಿದ್ರೆ, ಇಲ್ಲ ಡೈರೆಕ್ಟ್ರ್ ಹಿಂಗೆ ಹೇಳಿದರೆ ನಾನು ಹಿಂಗೆ ಮಾಡಿದ್ದೀನಿ, ಇಲ್ಲ ಇದು ಹಿಂಗೆ ಮಾಡಬೇಕಾಗಿತ್ತೇನೋ ಅಂತ ಅನಿಸಿದ್ರೆ ಬೆಳಗ್ಗೆ ಬಂದು ಹೇಳೋರು, ಸರ್ ಇಲ್ಲ ಸರ್ ಅದು ನೀವು ಹೇಳಿದೆ ಕರೆಕ್ಟು, ಹಿಂಗೆ ಮಾಡೋಣ ಅಂತ. ಆ ಥರ ಅಷ್ಟು ಪ್ರಿಪ್ರೇಷನ್ಸ್ ಅವ್ರಿಗಿತ್ತು ಅವಾಗ. ಅಂದರೆ ನಾವು ಯಾರೂ ಅಷ್ಟು ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ಳೋದೇ ಇಲ್ಲ ಆವತ್ತಿನ ಕಾಲದಲ್ಲಿ. ನಾನು ಹೇಳೋದು 2012-13 ಅವರು ಪ್ರತಿದಿನ ಅವರೇ ಸಪ್ರೇಟಾಗಿ ನಾನು ಏನೇನು ಕರೆಕ್ಷನ್ ಆಗಬೇಕು, ನಾನು ಏನು ಇಂಪ್ರೂವ್ ಆಗಬೇಕು, ನಾನು ಹೆಂಗೆ ಡೆವಲಪ್ಮೆಂಟ್ ಮಾಡ್ಕೋಬೇಕು, ನಾನು ಇನ್ನೂ ಏನೇನೆಲ್ಲ ಕಲಿಯೋದಿದೆ ಅನ್ನೋದಕ್ಕೋಸ್ಕರ ಅವರು ಸಪ್ರೇಟಾಗಿ ಅವ್ರದ್ದೇ ಒಂದು ಕ್ಯಾಮ್ರಾದಲ್ಲಿ ಶೂಟ್ ಮಾಡಿಕೊಂಡು ಅದನ್ನು ಹೋಗಿ ನೈಟು ಅದನ್ನು ನೋಡಿ ಮತ್ತೆ ತಿರ್ಗಾ ಬೆಳಗ್ಗೆ ಬಂದು ಆ ಥರದ್ದು ಏನಾದರೂ ಇದ್ದರೆ ಅದನ್ನು ಕರೆಕ್ಷನ್ ಮಾಡೋಣ ಸರ್ ಇದು ಅಂತ ಹೇಳೋದು. ಅಂದರೆ ಅಷ್ಟರ ಮಟ್ಟಿಗೆ ಅವರು ಪ್ರಿಪ್ರೇಷನ್ಸ್ ಆಗ್ತಾಯಿದ್ರು. ಆ ಥರ ಹಠ, ಆ ಥರ ಅಂದರೆ ಎಲ್ಲರಿಗೂ ಹಠ ಇರುತ್ತೆ ನಾನು ಬೆಳಿಬೇಕು ಅಂತ. ಆದರೆ ಅದ್ರ ಜೊತೆಗೆ ಅದು ಹೋಮ್ವರ್ಕ್ ಇದೆಯಲ್ಲ, ಅದು ಹೋಮ್ವರ್ಕ್ ಅವ್ರು ಮಾಡ್ಕೊಂಡೇ ಬಂದಿದ್ದಾರೆ. ಅದಕ್ಕೆ ಅವರು ಈ ಮಟ್ಟಕ್ಕೆ ಹೋಗಿರೋದು. ಸರ್ ನೀವು ನೋಡಿದ್ರ ಟಾಕ್ಸಿಕ್ ಟೀಸರ್ನ ನೋಡಿದ್ರ ಹೆಂಗೆ ಅನ್ನಿಸ್ತು? ಒಬ್ಬ ನಿರ್ದೇಶಕರಾಗಿ ಏನು ಹೇಳ್ತೀರಾ, ಹಾಗೆಯೇ ನಮ್ಮ ಕನ್ನಡದ ಹೀರೋ ಹೋಗಿ ಈಗ ಬಾಲಿವುಡ್ ಲೆವೆಲಲ್ಲಿ ಸಾಕಷ್ಟು ಒಂದು ಹೆಸರನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸಿನಿಮಾದ ಮೂಲಕ ಹಾಲಿವುಡ್ಗೂ ಕೂಡ ಹೋಗಿರುವಂಥದ್ದು, 6 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇರುವಂಥದ್ದು, ಏನು ಹೇಳ್ತೀರಾ? ಟಾಕ್ಸಿಕ್ ಟೀಸರ್ ವಾವ್ ಇದೆ, ಅದ್ರ ಬಗ್ಗೆ ಏನೂ ಡೌಟೇ ಇಲ್ಲ. ಡೆಫಿನೆಟಾಗಿ ನೋಡಿದ ತಕ್ಷಣವೇ ಇದು ಒಂದು ತುಂಬ ದೊಡ್ಡ ಲೆವೆಲ್ಗೆ ಮತ್ತು ತುಂಬ ವರ್ಲ್ಡ್ಗೆ ಕಾಂಪಿಟೇಷನ್ ಮಾಡೋ ಥರದ್ದು ಒಂದು ಟೀಸರ್ ಅಂತೂ ಡೆಫಿನೆಟ್ ಆಗಿದೆ. ಅದರದ್ದು ಮೇಕಿಂಗ್ ಕ್ವಾಲಿಟಿ ಇರ್ಬೋದು, ಯಶ್ ಅವರ ಎಂಟ್ರಿ ಇರ್ಬೋದು, ಪ್ರತಿ ಶಾಟು ಅದು ತುಂಬ ಪ್ಲ್ಯಾನ್ ಮಾಡಿ ಅವರು ತೆಗ್ದಿದ್ದಾರೆ. ಅದ್ಭುತವಾಗಿದೆ. ಅದರಲ್ಲಿ ಒಂದು ಡೈಲಾಗ್ ಇದೆ, ಡ್ಯಾಡ್ಸ್ ಹೋಮ್ ಅಂತ, ಎಕ್ಸ್ಟ್ರಾರ್ಡಿನರಿ ಇದೆ. ಅಂದರೆ ತುಂಬ ಜನಕ್ಕೆ, ತುಂಬ ಇಂಡಸ್ಟ್ರಿಯವ್ರಿಗೆ ತುಂಬ ಅಂದರೆ ಒಂದು ಹೆಲ್ತಿ ಕಾಂಪಿಟೇಷನ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. ಅವರು ಇವತ್ತು ತುಂಬ ದೊಡ್ಡ ಲೆವೆಲಿಗೆ ಯಶೋರ್ ಇರೋದ್ರಿಂದ ಆ ಥರದ್ದೊಂದು ಕಾಂಪಿಟೇಷನ್ ಎಲ್ರಿಗಿರುತ್ತೆ. ಆ ಥರ ಕಾಂಪಿಟೇಷನ್ ಇರೋರಿಗೆಲ್ಲರಿಗೂ ತುಂಬ ಒಂದು ದೊಡ್ಡ ಒಂದು ಚಾಲೆಂಜ್ ಕೊಟ್ಟಿರೋ ಥರ ಅದು ಇದೆ. ನನಗೆ ಅಂತೂ ಕ್ವಾಲಿಟಿ ಅದರದ್ದು, ಆ ಮೇಕಿಂಗ್ ಕ್ವಾಲಿಟಿ ಇರ್ಬೋದು, ಪ್ರತಿಯೊಂದು ವಾವ್ ಇದೆ. ಡೆಫಿನೆಟಾಗಿ ತುಂಬ ದೊಡ್ಡ ಲೆವೆಲಿಗೆ ಒಂದು ಹೋಪ್ ಅಂತೂ ಟೀಸರ್ ಕ್ರಿಯೇಟ್ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ಅವರ ಹುಟ್ಟುಹಬ್ಬಕ್ಕೆ ಯಾವ ರೀತಿ ವಿಶಸ್ಸನ್ನು ತಿಳಿಸ್ಕೊಡ್ತೀರಾ ಗುರುವಾಗಿ ನೀವು? ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನೀವು ನಮಗೆ ಯಶ್ ಅವ್ರು ಇಷ್ಟ ಆಗೋದೇನು ಅಂತಂದರೆ, ನಮ್ಮ ರಾಜಾಹುಲಿ, ಇಲ್ಲ ರಾಮಾಚಾರಿ, ಕಿರಾತಕ, ಈ ಥರದ್ದು ಸಿನಿಮಾಗಳಂದರೆ ನಮಗೆ ಯಶ್ ಅಂದರೆ ಇಷ್ಟ ಆಗುತ್ತೆ. ನೀವು ಟಾಕ್ಸಿಕ್ಕು, KGF ಮಾಡಿ, ನಾವು ಬೇಡ ಅಂತ ಹೇಳಲ್ಲ, ಆ ಸಿನಿಮಾಗಳನ್ನೂ ನೋಡ್ತೀವಿ. ಆದರೆ ನಮ್ಮ ಕಲ್ಚರ್ ಸಿನಿಮಾಗಳು, ನಮ್ಮೂರು ಸಿನಿಮಾಗಳು ನೀವು ಮಾಡಬೇಕು. ಈ ಥರದ್ದು ರಾಮಾಚಾರಿ ಥರ, ರಾಜಾಹುಲಿ ಥರ ಆ ಥರದ ಸಿನಿಮಾಗಳ್ನೂ ನೀವು ಮಧ್ಯದಲ್ಲಿ ಆ ಥರದ ಸಿನಿಮಾಗಳ್ನು ಮಾಡಿದ್ರೆ ಇಲ್ಲಿ ಲೋಕಲ್ ಜನಗಳಿಗೆ ನಿಮ್ಮನ್ನು ಆ ಮೂಲಕ, ಅಂದರೆ ಕಿರಾತಕ, ರಾಜಾಹುಲಿ, ರಾಮಾಚಾರಿಯಲ್ಲಿ ಇಷ್ಟಪಟ್ಟಿರುವಂಥ ಒಂದು ಗುಂಪು ಇದ್ದೇ ಇರುತ್ತಲ್ಲ, ಆ ಗುಂಪವ್ರಿಗೂ ನೀವು ಇಷ್ಟ ಆಗಬೇಕಂದ್ರೆ ಯಾವತ್ತಾದರೂ ಮಧ್ಯದಲ್ಲಿ ಆ ಥರದ್ದು ಸಿನಿಮಾಗಳನ್ನ ಮಾಡಿ ಅಂತ ನಾವು ಕೇಳ್ಕೊಳ್ತೀವಿ. ನಿಜವಾಗ್ಲೂ ಸರ್, 100% ನಿಜ. ಬಿಕಾಸ್ ಯಾಕೆಂತಂದರೆ ಇವತ್ತು ಆ ಲೆವೆಲ್ಗೆ ಬೆಳೆದಿದ್ದಾರೆ ಅಂತಂದಾಗ, ಕಿರಾತಕ ಆಗಿರ್ಬೋದು, ರಾಜಾಹುಲಿ ಆಗಿರ್ಬೋದು, ಮಿಸ್ಟರ್ ಮಿಸ್ಸಸ್ ರಾಮಾಚಾರಿ ಆಗಿರ್ಬೋದು, ಆ ಒಂದು ಸಿನಿಮಾಗಳನ್ನು ಕೊಟ್ಟು ಅದಾದ ನಂತರ ಆ ಒಂದಷ್ಟು ಫ್ಯಾನ್ ಬೇಸನ್ನು ಕ್ರಿಯೇಟ್ ಮಾಡಿಕೊಂಡು ಇವತ್ತು ಹೋಗಿರುವಂಥದ್ದು. ಅದೇ ಥರದ ಸಿನಿಮಾಗಳನ್ನು ಮತ್ತೆ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತಂದಾಗ ಅದು ನಿಜವಾಗ್ಲೂ ಖುಷಿ ವಿಚಾರ. ಬಿಕಾಸ್ ಯಾಕೆಂದರೆ ಸಾಕಷ್ಟು ಅಭಿಮಾನಿಗಳಲ್ಲಿರುವಂತಹ ಪ್ರಶ್ನೆ ನೀವು ಹೇಳಿದ್ರಿ. ಹಾಗೆಯೇ ನೆಕ್ಸ್ಟ್ ನಿಮ್ಮ ಮತ್ತು ಅವರ ಕಾಂಬಿನೇಷನ್ ಸಿನಿಮಾ ಯಾವಾಗ ಬರಬಹುದು? ಬಿಕಾಸ್ ನನಗೆ ಗೊತ್ತಿದೆ ಹೆಂಗಿದೆ ಅಂತ ಹೇಳ್ಬಿಟ್ಟು, ಬಿಕಾಸ್ ನಿಮ್ಮ ಕೆಲಸದಲ್ಲಿ ನೀವು ಬ್ಯುಸಿ ಇದ್ದೀರಾ, ಅವ್ರ ಕೆಲಸದಲ್ಲಿ ಅವರು ಬ್ಯುಸಿ ಇದ್ದಾರೆ ಅಂತ ಹೇಳ್ಬಿಟ್ಟು. ಆದರೆ ಈ ಥರದ ಒಂದು ಕಾನ್ಸೆಪ್ಟನ್ನು ರೆಡಿ ಮಾಡ್ಕೊಂಡು ಯಾವಾಗಾದರೂ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ? ಇಲ್ಲ, ಆ ಥರದ್ದು ಏನೋ ಐಡಿಯಾನೇ ಇಲ್ಲ ನಮಗೆ. ಸುಮ್ಮನೆ ಏನೋ ಅಂತಂದರೆ ಬಾಯಿ ಮಾತಲ್ಲಿ ಏನೋ ಹೇಳಬಾರ್ದು, ಅದು ತುಂಬ ರಾಂಗ್ ಡಿಸಿಷನ್ ಆಗುತ್ತೆ. ಆ ಥರದ್ದು ಏನೇನೋ ನಮ್ಮ ಸದ್ಯದಲ್ಲಿ ಯೋಚನೆ ಇಲ್ಲ. ಅವ್ರದ್ದು ಜರ್ನಿನೇ ಬೇರೆ ಇದೆ, ನಮ್ಮ ಜರ್ನಿನೇ ಬೇರೆ ಇದೆ. ಆದ್ದರಿಂದ ಆ ಥರದ್ದು ಏನೋ ಆಲೋಚನೆಗಳು ನನ್ನಲ್ಲಿಲ್ಲ. ಅಂದರೆ ಸುಮ್ಮನೆ ಏನಂತಂದರೆ ಯಾರೋ ಏನೋ ಕೇಳ್ತಾರೆ ಅನ್ನೋದಕ್ಕೋಸ್ಕರ ಏನೋ ಆ ಥರದ್ದು ನಮ್ಮದಲ್ಲ. ಅದರಿಂದ ಆ ಥರದ್ದು ಅವ್ರ ಜೊತೆ ಸಿನಿಮಾ ಮಾಡುವಂಥ ಆಲೋಚನೆಗಳೇ ಇಲ್ಲ ನಮಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.